ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ದರ್ಶನ್ ಅವರಿಗೂ ಕಾನೂನು ಒಂದೇ, ಪರಮೇಶ್ವರ್ಗೂ ಕಾನೂನು ಒಂದೇ. ಸಾಯಿಸುವಂತ ಮಟ್ಟಕ್ಕೆ ದರ್ಶನ್ ಹೋಗಿಲ್ಲ. ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಪೊಲೀಸ್ನವರು ಬಂದ ಮೇಲೆ. ಈಸ್ ರಿಯಲಿ ಇನ್ನೋಸೆಂಟ್. ಬ್ಯಾನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ನಮ್ಮ ಆಲ್ ರೈಟ್, ಪರಮೇಶ್ವರ್ ಅವ್ರು ಹೇಳ್ತಿರೋದು ರೌಡಿ ಶೀಟ್ ಓಪನ್ ಮಾಡ್ತಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇಲ್ಲ, ಪೊಲೀಸರಿಗೆ ಅಧಿಕಾರ ಇದೆ ಅಂತ. ಕಾರಣ ಏನು ಅಂದರೆ, ಈ ಪೊಲೀಸ್ ಫೀಲ್ ದೇರ್ ಇಸ್ ಎ ಹ್ಯಾಬಿಚುಯಲ್ ಅಫೆಂಡರ್, ಪದೇ ಪದೇ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಯಾರಾದರೂ ಅಂತ ಅನಿಸಿದ್ರೆ ಅದನ್ನು ಓಪನ್ ಮಾಡ್ಕೋಬೋದು ಅಷ್ಟೇ. ಹೋಮ್ ಮಿನಿಸ್ಟ್ರಿಗೆ ಹೇಳ್ತಿಲ್ಲ ಮಾಡ್ತಾರೆ ಅಂತ. ಆಲ್ ರೈಟ್, ಇನ್ನು ಕಕ್ಷಿದಾರರ ಬಗ್ಗೆ ಅವ್ರ ಲಾಯರ್ ಹೇಳೋದು ಅದು ಅವ್ರದ್ದು ಕೆಲಸ. ಅವ್ರು ಇನ್ನೇನು ನಮಗೆ ಬೇರೆ ಏನು ಹೇಳೋಕ್ಕಾಗತ್ತೆ. ದಟ್ಸ್ ಆಲ್ ರೈಟ್, ಇರ್ಬೋದೇನೋ ಗೊತ್ತಿಲ್ಲ, ಅದನ್ನೇ ಪ್ರೂವ್ ಮಾಡಲಿ ನಾಳೆ ಕೋರ್ಟಲ್ಲಿ ಅಷ್ಟೇ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾದಂಗಿದೆ. ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ CID, ನಾಳೆ ಹಾಜರಾಗಿ ಅಂತ. ಬಂದಿಲ್ಲ ಅವರು. 17ನೇ ತಾರೀಕು ಬರ್ತೀನಿ, ನಾನು ಡೆಲ್ಲಿಲಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಈ ಮಧ್ಯೆ ಈ ಪ್ರಕರಣ ರದ್ದು ಕೋರಿ ಅವರು ಕೂಡ ಹೈಕೋರ್ಟ್ಗೆ ಹೋಗಿದ್ದಾರೆ. ಸರ್ಕಾರ ಕೂಡ ವಿಶೇಷ ಅಭಿಯೋಜಕರನ್ನ ಅದಕ್ಕೆ ನೇಮಿಸಿದೆ. ಗೃಹ ಮಂತ್ರಿಗಳು ಹೇಳಿದರೆ ಸಾಕ್ಷ್ಯ ಎಲ್ಲ ಕಲೆ ಹಾಕ್ತಿದ್ದಾರೆ, ನೋಡೋಣ ಇರಿ ಅದು ಏನು ಮಾಡಬೇಕೋ ಮಾಡೋಣ ಅಂತ. ಸದ್ಯಕ್ಕೆ ಇದು ಈ ಹಂತದಲ್ಲಿದೆ. ಇದು ಮುಂದಕ್ಕೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ.